ಭಾರತದಲ್ಲಿ ಪ್ರೀಮಿಯಂ ಪೆಟ್ರೋಲ್ ದರಗಳನ್ನ ಏರಿಸಲಾಗಿದೆ. ಪ್ರೀಮಿಯಂ ಪೆಟ್ರೋಲ್ ಬೆಲೆಯನ್ನ ಲೀಟರ್ಗೆ ₹2.30 ಹೆಚ್ಚಳ ಮಾಡಲಾಗಿದೆ. ಜಾಗತಿಕವಾಗಿ ತೈಲ ಸರಬರಾಜು ವ್ಯತ್ಯಯಗೊಂಡಿರುವ ಪರಿಣಾಮ ಈ ಏರಿಕೆಯನ್ನ ಮಾಡಲಾಗಿದೆ. ಆದರೆ ಅಧಿಕೃತವಾಗಿ ಯಾವ ಕಾರಣವನ್ನು ಕೂಡ ಕೊಡಲಾಗಿಲ್ಲ. ಆದರೆ ಮಾಮೂಲಿಯ ಅನ್ಲೆಡೆಡ್ ಪೆಟ್ರೋಲ್ ಬೆಲೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗಿಲ್ಲ. ಡೀಸೆಲ್ ಬೆಲೆಯಲ್ಲೂ ಕೂಡ ಏರಿಕೆ ಆಗಿಲ್ಲ. ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್. ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಈಗ ನೋಡಿ, ಗ್ಯಾಸೇ ಸಿಗ್ತಾ ಇಲ್ಲ. ಇವತ್ತು ಬುಕ್ ಮಾಡ್ರೆ ಇನ್ನೊಂದು ತಿಂಗಳಾಯ್ತದೆ ಬರೋದಕ್ಕೆ. ಅಲ್ಲಿ ತನಕ ನಾವೇನು ಯಾವ ತರ ಅಡಿಗೆ ಮಾಡೋದು, ಹೆಂಗಸರು ಲೇಡೀಸು ತುಂಬಾ ಕಷ್ಟ ಆಗ್ತದೆ. ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್. ಭಾರತದಲ್ಲಿ ಪ್ರೀಮಿಯಂ ಪೆಟ್ರೋಲ್ ದರಗಳನ್ನ ಏರಿಸಲಾಗಿದೆ. ಪ್ರೀಮಿಯಂ ಪೆಟ್ರೋಲ್ ಬೆಲೆಯನ್ನ ಲೀಟರ್ಗೆ ₹2.30 ಹೆಚ್ಚಳ ಮಾಡಲಾಗಿದೆ. ಜಾಗತಿಕವಾಗಿ ತೈಲ ಸರಬರಾಜು ವ್ಯತ್ಯಯಗೊಂಡಿರುವ ಪರಿಣಾಮ ಈ ಏರಿಕೆಯನ್ನ ಮಾಡಲಾಗಿದೆ. ಆದರೆ ಅಧಿಕೃತವಾಗಿ ಯಾವ ಕಾರಣವನ್ನು ಕೂಡ ಕೊಡಲಾಗಿಲ್ಲ. ಆದರೆ ಮಾಮೂಲಿಯ ಅನ್ಲೆಡೆಡ್ ಪೆಟ್ರೋಲ್ ಬೆಲೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗಿಲ್ಲ. ಡೀಸೆಲ್ ಬೆಲೆಯಲ್ಲೂ ಕೂಡ ಏರಿಕೆ ಆಗಿಲ್ಲ. ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್. ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಈಗ ನೋಡಿ, ಗ್ಯಾಸೇ ಸಿಗ್ತಾ ಇಲ್ಲ. ಇವತ್ತು ಬುಕ್ ಮಾಡ್ರೆ ಇನ್ನೊಂದು ತಿಂಗಳಾಯ್ತದೆ ಬರೋದಕ್ಕೆ. ಅಲ್ಲಿ ತನಕ ನಾವೇನು ಯಾವ ತರ ಅಡಿಗೆ ಮಾಡೋದು, ಹೆಂಗಸರು ಲೇಡೀಸು ತುಂಬಾ ಕಷ್ಟ ಆಗ್ತದೆ. ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್. ಭಾರತದಲ್ಲಿ ಪ್ರೀಮಿಯಂ ಪೆಟ್ರೋಲ್ ದರಗಳನ್ನ ಏರಿಸಲಾಗಿದೆ. ಪ್ರೀಮಿಯಂ ಪೆಟ್ರೋಲ್ ಬೆಲೆಯನ್ನ ಲೀಟರ್ಗೆ ₹2.30 ಹೆಚ್ಚಳ ಮಾಡಲಾಗಿದೆ. ಜಾಗತಿಕವಾಗಿ ತೈಲ ಸರಬರಾಜು ವ್ಯತ್ಯಯಗೊಂಡಿರುವ ಪರಿಣಾಮ ಈ ಏರಿಕೆಯನ್ನ ಮಾಡಲಾಗಿದೆ. ಆದರೆ ಅಧಿಕೃತವಾಗಿ ಯಾವ ಕಾರಣವನ್ನು ಕೂಡ ಕೊಡಲಾಗಿಲ್ಲ. ಆದರೆ ಮಾಮೂಲಿಯ ಅನ್ಲೆಡೆಡ್ ಪೆಟ್ರೋಲ್ ಬೆಲೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗಿಲ್ಲ. ಡೀಸೆಲ್ ಬೆಲೆಯಲ್ಲೂ ಕೂಡ ಏರಿಕೆ ಆಗಿಲ್ಲ. ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್. ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಈಗ ನೋಡಿ, ಗ್ಯಾಸೇ ಸಿಗ್ತಾ ಇಲ್ಲ. ಇವತ್ತು ಬುಕ್ ಮಾಡ್ರೆ ಇನ್ನೊಂದು ತಿಂಗಳಾಯ್ತದೆ ಬರೋದಕ್ಕೆ. ಅಲ್ಲಿ ತನಕ ನಾವೇನು ಯಾವ ತರ ಅಡಿಗೆ ಮಾಡೋದು, ಹೆಂಗಸರು ಲೇಡೀಸು ತುಂಬಾ ಕಷ್ಟ ಆಗ್ತದೆ. ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್. ಭಾರತದಲ್ಲಿ ಪ್ರೀಮಿಯಂ ಪೆಟ್ರೋಲ್ ದರಗಳನ್ನ ಏರಿಸಲಾಗಿದೆ. ಪ್ರೀಮಿಯಂ ಪೆಟ್ರೋಲ್ ಬೆಲೆಯನ್ನ ಲೀಟರ್ಗೆ ₹2.30 ಹೆಚ್ಚಳ ಮಾಡಲಾಗಿದೆ. ಜಾಗತಿಕವಾಗಿ ತೈಲ ಸರಬರಾಜು ವ್ಯತ್ಯಯಗೊಂಡಿರುವ ಪರಿಣಾಮ ಈ ಏರಿಕೆಯನ್ನ ಮಾಡಲಾಗಿದೆ. ಆದರೆ ಅಧಿಕೃತವಾಗಿ ಯಾವ ಕಾರಣವನ್ನು ಕೂಡ ಕೊಡಲಾಗಿಲ್ಲ. ಆದರೆ ಮಾಮೂಲಿಯ ಅನ್ಲೆಡೆಡ್ ಪೆಟ್ರೋಲ್ ಬೆಲೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗಿಲ್ಲ. ಡೀಸೆಲ್ ಬೆಲೆಯಲ್ಲೂ ಕೂಡ ಏರಿಕೆ ಆಗಿಲ್ಲ. ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್. ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಈಗ ನೋಡಿ, ಗ್ಯಾಸೇ ಸಿಗ್ತಾ ಇಲ್ಲ. ಇವತ್ತು ಬುಕ್ ಮಾಡ್ರೆ ಇನ್ನೊಂದು ತಿಂಗಳಾಯ್ತದೆ ಬರೋದಕ್ಕೆ. ಅಲ್ಲಿ ತನಕ ನಾವೇನು ಯಾವ ತರ ಅಡಿಗೆ ಮಾಡೋದು, ಹೆಂಗಸರು ಲೇಡೀಸು ತುಂಬಾ ಕಷ್ಟ ಆಗ್ತದೆ. ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್. ಭಾರತದಲ್ಲಿ ಪ್ರೀಮಿಯಂ ಪೆಟ್ರೋಲ್ ದರಗಳನ್ನ ಏರಿಸಲಾಗಿದೆ. ಪ್ರೀಮಿಯಂ ಪೆಟ್ರೋಲ್ ಬೆಲೆಯನ್ನ ಲೀಟರ್ಗೆ ₹2.30 ಹೆಚ್ಚಳ ಮಾಡಲಾಗಿದೆ. ಜಾಗತಿಕವಾಗಿ ತೈಲ ಸರಬರಾಜು ವ್ಯತ್ಯಯಗೊಂಡಿರುವ ಪರಿಣಾಮ ಈ ಏರಿಕೆಯನ್ನ ಮಾಡಲಾಗಿದೆ. ಆದರೆ ಅಧಿಕೃತವಾಗಿ ಯಾವ ಕಾರಣವನ್ನು ಕೂಡ ಕೊಡಲಾಗಿಲ್ಲ. ಆದರೆ ಮಾಮೂಲಿಯ ಅನ್ಲೆಡೆಡ್ ಪೆಟ್ರೋಲ್ ಬೆಲೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗಿಲ್ಲ. ಡೀಸೆಲ್ ಬೆಲೆಯಲ್ಲೂ ಕೂಡ ಏರಿಕೆ ಆಗಿಲ್ಲ. ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು
ಅದನ್ನ ಅನುಭವಿಸಲೇಬೇಕು. ಆ ತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್. ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಈಗ ನೋಡಿ ಗ್ಯಾಸೇ ಸಿಗ್ತಾ ಇಲ್ಲ. ಇವತ್ತು ಬುಕ್ ಮಾಡ್ರೆ ಇನ್ನೊಂದು ತಿಂಗಳಾಯ್ತದೆ ಬರೋದಕ್ಕೆ. ಅಲ್ಲಿ ತನಕ ನಾವೇನು ಯಾವ ತರ ಅಡಿಗೆ ಮಾಡೋದು, ಹೆಂಗಸರು ಲೇಡೀಸು ತುಂಬಾ ಕಷ್ಟ ಆಗ್ತದೆ. ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆ ತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್. ಭಾರತದಲ್ಲಿ ಪ್ರೀಮಿಯಂ ಪೆಟ್ರೋಲ್ ದರಗಳನ್ನ ಏರಿಸಲಾಗಿದೆ. ಪ್ರೀಮಿಯಂ ಪೆಟ್ರೋಲ್ ಬೆಲೆಯನ್ನ ಲೀಟರ್ಗೆ ₹2.30 ಹೆಚ್ಚಳ ಮಾಡಲಾಗಿದೆ. ಜಾಗತಿಕವಾಗಿ ತೈಲ ಸರಬರಾಜು ವ್ಯತ್ಯಯಗೊಂಡಿರುವ ಪರಿಣಾಮ ಈ ಏರಿಕೆಯನ್ನ ಮಾಡಲಾಗಿದೆ. ಆದರೆ ಅಧಿಕೃತವಾಗಿ ಯಾವ ಕಾರಣವನ್ನು ಕೂಡ ಕೊಡಲಾಗಿಲ್ಲ. ಆದರೆ ಮಾಮೂಲಿಯ ಅನ್ಲೆಡೆಡ್ ಪೆಟ್ರೋಲ್ ಬೆಲೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗಿಲ್ಲ. ಡೀಸೆಲ್ ಬೆಲೆಯಲ್ಲೂ ಕೂಡ ಏರಿಕೆ ಆಗಿಲ್ಲ. ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆ ತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್. ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಈಗ ನೋಡಿ ಗ್ಯಾಸೇ ಸಿಗ್ತಾ ಇಲ್ಲ. ಇವತ್ತು ಬುಕ್ ಮಾಡ್ರೆ ಇನ್ನೊಂದು ತಿಂಗಳಾಯ್ತದೆ ಬರೋದಕ್ಕೆ. ಅಲ್ಲಿ ತನಕ ನಾವೇನು ಯಾವ ತರ ಅಡಿಗೆ ಮಾಡೋದು, ಹೆಂಗಸರು ಲೇಡೀಸು ತುಂಬಾ ಕಷ್ಟ ಆಗ್ತದೆ. ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆ ತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್. ಭಾರತದಲ್ಲಿ ಪ್ರೀಮಿಯಂ ಪೆಟ್ರೋಲ್ ದರಗಳನ್ನ ಏರಿಸಲಾಗಿದೆ. ಪ್ರೀಮಿಯಂ ಪೆಟ್ರೋಲ್ ಬೆಲೆಯನ್ನ ಲೀಟರ್ಗೆ ₹2.30 ಹೆಚ್ಚಳ ಮಾಡಲಾಗಿದೆ. ಜಾಗತಿಕವಾಗಿ ತೈಲ ಸರಬರಾಜು ವ್ಯತ್ಯಯಗೊಂಡಿರುವ ಪರಿಣಾಮ ಈ ಏರಿಕೆಯನ್ನ ಮಾಡಲಾಗಿದೆ. ಆದರೆ ಅಧಿಕೃತವಾಗಿ ಯಾವ ಕಾರಣವನ್ನು ಕೂಡ ಕೊಡಲಾಗಿಲ್ಲ. ಆದರೆ ಮಾಮೂಲಿಯ ಅನ್ಲೆಡೆಡ್ ಪೆಟ್ರೋಲ್ ಬೆಲೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗಿಲ್ಲ. ಡೀಸೆಲ್ ಬೆಲೆಯಲ್ಲೂ ಕೂಡ ಏರಿಕೆ ಆಗಿಲ್ಲ. ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆ ತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್. ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಈಗ ನೋಡಿ ಗ್ಯಾಸೇ ಸಿಗ್ತಾ ಇಲ್ಲ. ಇವತ್ತು ಬುಕ್ ಮಾಡ್ರೆ ಇನ್ನೊಂದು ತಿಂಗಳಾಯ್ತದೆ ಬರೋದಕ್ಕೆ. ಅಲ್ಲಿ ತನಕ ನಾವೇನು ಯಾವ ತರ ಅಡಿಗೆ ಮಾಡೋದು, ಹೆಂಗಸರು ಲೇಡೀಸು ತುಂಬಾ ಕಷ್ಟ ಆಗ್ತದೆ. ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆ ತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್. ಭಾರತದಲ್ಲಿ ಪ್ರೀಮಿಯಂ ಪೆಟ್ರೋಲ್ ದರಗಳನ್ನ ಏರಿಸಲಾಗಿದೆ. ಪ್ರೀಮಿಯಂ ಪೆಟ್ರೋಲ್ ಬೆಲೆಯನ್ನ ಲೀಟರ್ಗೆ ₹2.30 ಹೆಚ್ಚಳ ಮಾಡಲಾಗಿದೆ. ಜಾಗತಿಕವಾಗಿ ತೈಲ ಸರಬರಾಜು ವ್ಯತ್ಯಯಗೊಂಡಿರುವ ಪರಿಣಾಮ ಈ ಏರಿಕೆಯನ್ನ ಮಾಡಲಾಗಿದೆ. ಆದರೆ ಅಧಿಕೃತವಾಗಿ ಯಾವ ಕಾರಣವನ್ನು ಕೂಡ ಕೊಡಲಾಗಿಲ್ಲ. ಆದರೆ ಮಾಮೂಲಿಯ ಅನ್ಲೆಡೆಡ್ ಪೆಟ್ರೋಲ್ ಬೆಲೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗಿಲ್ಲ. ಡೀಸೆಲ್ ಬೆಲೆಯಲ್ಲೂ ಕೂಡ ಏರಿಕೆ ಆಗಿಲ್ಲ. ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆ ತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್. ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಈಗ ನೋಡಿ ಗ್ಯಾಸೇ ಸಿಗ್ತಾ ಇಲ್ಲ. ಇವತ್ತು ಬುಕ್ ಮಾಡ್ರೆ ಇನ್ನೊಂದು ತಿಂಗಳಾಯ್ತದೆ ಬರೋದಕ್ಕೆ. ಅಲ್ಲಿ ತನಕ ನಾವೇನು ಯಾವ ತರ ಅಡಿಗೆ ಮಾಡೋದು, ಹೆಂಗಸರು ಲೇಡೀಸು ತುಂಬಾ ಕಷ್ಟ ಆಗ್ತದೆ. ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆ ತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್.